ಎಲ್ಲ ನಮಸ್ಕಾರ ಗುರು, ಹೇಗಿದ್ರೆ ಎಲ್ಲರೂ? ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಈ ಟಾಪಿಕ್ ಏನಂತ ನನಗನ್ಸ್ಬಿಟ್ಟಿಗೆ ಈ ಟಾಪಿಕ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸೊ ಯಾರ್ಯಾರು ಮೆಂಬರ್ ಇದ್ದಾರೆ, ನಿಮ್ಮ ಗ್ರಾಮ ಪಂಚಾಯತಿಗೆ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಷ್ಟು, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಎಷ್ಟು, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಯಾರು, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಕಾಮಗಾರಿಗಳು ಯಾವ್ಯಾವು, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೇನೆಲ್ಲ ಕೆಲಸ ನಡೀತಾ ಇದೆ, ಏನೇನೆಲ್ಲ ಅನುದಾನ ಬಂದಿದೆ, ಗೌರ್ಮೆಂಟ್ ಕಡೆಯಿಂದ ಎಷ್ಟು ಅನುದಾನ ಬಂದಿದೆ, ಎಷ್ಟು ದುಡ್ಡು ಉಳ್ಕೊಂಡಿದೆ, ಓಕೆನಾ. ಸೊ ಇದನ್ನೆಲ್ಲ ನಮಗೆ ತಿಳ್ಕೊಳಕ್ಕೆ ಯಾವುದೇ ಥರ ಆಪ್ಷನ್ಸ್ ಇಲ್ಲ. ಇದೆಲ್ಲ ನಾವು ತಿಳ್ಕೊಬೇಕಾದ್ರೆ ಗ್ರಾಮ ಪಂಚಾಯತಿಗೆ ಹೋಗಬೇಕು, ಅಲ್ಲಿ ಇರ್ತಕ್ಕಂಥ ಹತ್ರ ಇನ್ಫಾರ್ಮೇಷನ್. ಬಟ್ ಅಲ್ಲಿ ಹೋದ್ರೂ ನಮಗೆ ಖಂಡಿತವಾಗ್ಲೂ ಫುಲ್ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದು ಡೌಟು, ಓಕೆನಾ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇವತ್ತು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ನಿಮ್ಮ ಮನೇಲಿ ಇಟ್ಕೊಂಡೆ ಜಸ್ಟ್ ನಿಮ್ಮ ಮೊಬೈಲ್ ಫೋನ್ ಮುಖಾಂತರ ಗ್ರಾಮ ಪಂಚಾಯತಿಯಲ್ಲಿ ಏನೇನು ಕೆಲಸ ನಡೀತಾ ಇದೆ, ಏನೇನು ಅಭಿವೃದ್ಧಿ ಆಗಿದೆ, ಯಾವ್ಯಾವ ಹಳ್ಳಿಗೆ ಏನೇನು ಅನುದಾನ ಸ್ಯಾಂಕ್ಷನ್ ಆಗಿದೆ, ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಸ್ವಸಹಾಯ ಸಂಘಗಳಿವೆ, ಪ್ರತಿಯೊಂದನ್ನು ಜಸ್ಟ್ ಒಂದು SMS ಮಾಡೋ ಮುಖಾಂತರ ನೀವು ತಿಳ್ಕೊಬೋದು, ಓಕೆನಾ. ಸೊ ಅದು ಹೇಗೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಅದು ಹೇಗೆ ತಿಳ್ಕೊಳ್ಬೇಕು ಅದನ್ನು ಹೇಗೆ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು, ಓಕೆನಾ. ಸೊ ಈ ವಿಡಿಯೋ ಕೊನೆಗೆ ನಾನು ನಿಮ್ಗೊಂದು ಮೊಬೈಲ್ ನಂಬರ್ ಕೊಡ್ತೀನಿ, ಅದು ಗ್ರಾಮ ಪಂಚಾಯತಿಯವ್ರ ಮೊಬೈಲ್ ನಂಬರು. ಸೊ ಗೌರ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಮೊಬೈಲ್ ನಂಬರು. ಸೊ ಆ ಒಂದು ಮೊಬೈಲ್ ನಂಬರ್ಗೆ ನೀವು ಜಸ್ಟ್ ಒಂದು SMS ಮಾಡೋ ಮುಖಾಂತರ ಸೊ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಕೆಲಸ ನಡೀತಾ ಇದೆ ಅನ್ನೋದನ್ನ ನೀವು ಜಸ್ಟ್ ಒಂದು ಮೊಬೈಲ್ SMS ಮುಖಾಂತರ ನೀವು ತಿಳ್ಕೊಬೋದು. ಸೊ ಮೊಬೈಲ್ ನಂಬರ್ ನಾನು ವಿಡಿಯೋ ಕೊನೆಗೆ ನಾನು ಮೆನ್ಷನ್ ಮಾಡ್ತೀನಿ. ಸೊ ನೋಡಿ, ಇದು ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೋ, ನಿಮ್ಗೆ ಏನಾದ್ರು ಗ್ರಾಮ ಪಂಚಾಯತಿ ಕಡೆ ಏನಾದ್ರು ಕೆಲಸಗಳಾಗಬೇಕಂತ ಇದ್ದರೆ ಸೊ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮೆಂಬರ್ಸ್ ಪ್ರತಿಯೊಬ್ಬರದ್ದು ನಂಬರ್ ಕೂಡ ಸಿಗುತ್ತೆ. ಸೊ ನೀವು ಆ ನಂಬರ್ನ ತೊಗೊಂಡ್ಬಿಟ್ಟು ನೀವು ಕಂಪ್ಲೀಟಾಗಿ ನಿಮ್ಗೆ ಏನಾದ್ರು ಕೆಲಸ ಇತ್ತಲ್ಲ ಜಸ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು. ನಿಮ್ಮೂರು ಅಷ್ಟೇ ಅಲ್ಲ, ಆ ಪಕ್ಕದೂರು ಯಾವ ಊರಿನ ಬೇಕಾದ್ರೆ ಕರ್ನಾಟಕ ಜಿಲ್ಲೆಯಲ್ಲಿ ಇಷ್ಟು 31 ಡಿಸ್ಟಿಕ್ ಇದೆಯಲ್ಲ, 31 ಡಿಸ್ಟಿಕ್ಕು, ಅದರೊಳಗೆ ಎಷ್ಟು ತಾಲೂಕಿದೆ, ಅದರೊಳಗೆ ಎಷ್ಟು ಗ್ರಾಮ ಪಂಚಾಯತ್ ಇದೆ, ಅದರೊಳಗೆ ಎಷ್ಟು ಹಳ್ಳಿಗಳಿದೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಡೀಟೇಲ್ಸಲ್ಲಿ ನೀವು ಜಸ್ಟ್ ಒಂದು ಒಂದು ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡೋ ಮುಖಾಂತರ ನೀವು ತಿಳ್ಕೊಬೋದು. ನಾನು ಇಲ್ಲಿ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ಅದು ಹೇಗೆ ಮಾಡೋದು ಅಂತ ನೋಡಿ. ಈಗ ಅಲ್ಲಿ ಮೇಲ್ಗಡೆಗೆ ಒಂದು ಪಂಚಾಯತ್ ಅಂತ ನಾನು ವಿಡಿಯೋ ಕೊನೆಗೆ ನಂಬರ್ ಕೊಡ್ತೀನಲ್ಲ, ಆ ನಂಬರ್ಗೆ ನೀವು ಜಸ್ಟ್ ಒಂದು ಹಾಯ್ ಅಂತ ವಾಟ್ಸಪ್ ಮೆಸೇಜ್ ಕಳಿಸ್ಬೇಕಾಗುತ್ತೆ. ಸೊ ಹಾಯ್ ಅಂತ ನೀವು ಮೆಸೇಜ್ ಕಳಿಸಿದ್ರೆ ಅಲ್ಲಿ ಆ ನಂಬರ್ಗೆ ನಿಮ್ಮದು ರಿಪ್ಲೈ ಬರುತ್ತೆ ನೋಡಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸುಸ್ವಾಗತ, ನಿಮ್ಮ ಭಾಷೆ ಸೆಲೆಕ್ಟ್ ಮಾಡಿ ಅಂತ ಬರುತ್ತೆ, ಓಕೆನಾ. ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷು 2 ಭಾಷೆಯಲ್ಲಿರುತ್ತೆ. ನಿಮ್ಗೆ ಯಾವ ಭಾಷೆ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಮ ಜಿಲ್ಲೆ ಯಾವುದಂತ ಕೇಳುತ್ತೆ. ಸೊ ಅದರಲ್ಲಿ 31 ಜಿಲ್ಲೆ ತೋರಿಸುತ್ತೆ. ನಿಮ್ಮ ಜಿಲ್ಲೆ ಯಾವುದಂತ ಜಿಲ್ಲೆ ನಂಬರ್ ಇರುತ್ತಲ್ಲ, ಅದರ ನಂಬರ್ನ ನಾನು ಸೆಲೆಕ್ಟ್ ಮಾಡಿ, ನಂದು ಚಿತ್ರದುರ್ಗ, ನಾನು 10 ಅಂತ ಸೆಲೆಕ್ಟ್ ಮಾಡ್ತೀನಿ, ಓಕೆನಾ. 10 ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಜಿಲ್ಲೆ ಇರತಕ್ಕಂಥ ತಾಲೂಕು ತೋರಿಸುತ್ತೆ ನೋಡಿ. ನಂದು ಚಳ್ಳಕೆರೆ ತಾಲೂಕಿದೆ, ನಾನು ನಂಬರ್ 2 ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಸೊ ತಾಲೂಕು ಆದ ತಕ್ಷಣ ನಿಮ್ಮದು ಪಂಚಾಯತ್ ಯಾವುದು ಅಂತ ಕೇಳುತ್ತೆ. ಸೊ ಇದರಲ್ಲಿ ಇಷ್ಟೊಂದು ಪಂಚಾಯತ್ ಇದೆ, ಇದರಲ್ಲಿ ಯಾವುದು ನಮ್ಮದು ನಗರಂಗೆರೆ ಅನ್ನೋ ಪಂಚಾಯತಿ ಬರುತ್ತೆ. ಸೊ ನಾನು ಅದಕ್ಕೆ ನಗರಂಗೆರೆಯಲ್ಲಿ ಲೈನ್ ಐಟಮ್ 5 ಇದೆ, 5ನೇ ನಂಬರ್ ಸೀರಿಯಲ್ ಇದೆ. ಸೊ ನಾನು 5 ಅಂತ ಇಲ್ಲಿ ನಾನು ಟೈಪ್ ಮಾಡ್ತೀನಿ ನೋಡಿ. ಇಲ್ಲಿ ನಿಮ್ದು ಎಲ್ಲ ಪ್ರತಿಯೊಂದು ತಾಲೂಕಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಯಾವ್ದು ಇರುತ್ತೆ ಎಲ್ಲದೂ ಲಿಸ್ಟ್ ಬರುತ್ತೆ. ಸೊ ನಾನೀಗ 5 ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಆಯ್ಕೆ ಮಾಡಿದ ಸ್ಥಳದೊಂದಿಗೆ ಮುಂದುವರಿಯುವಿರಾ, ನೀವು ಕೊಟ್ಟಿರೋ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೀವು ಇಲ್ಲ ಅಂದರೆ ವಾಪಸ್ ಇಲ್ಲ ಅಂತ ಕೊಟ್ಟು ಚೇಂಜ್ ಮಾಡ್ಕೋಬೇಕು, ಯಾಕಂದ್ರೆ ಹೌದು ಅಂತ ಇದ್ರೆ ಪ್ರೊಸೆಸ್ ಮಾಡಬೇಕು. ಅದಾದಮೇಲೆ ಅಗತ್ಯವಿರುವ ಮಾಹಿತಿಯನ್ನು ಆಯ್ಕೆ ಮಾಡಿ, ಗ್ರಾಮ ಪಂಚಾಯತಿ ವಿವರ, ಓಕೆನಾ. ನೋಡಿ ಈ ಥರ ಕ್ಲಿಕ್ ಮಾಡಿದ್ರೆ ನೋಡಿ, ಚುನಾಯಿತ ಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಸಿಬ್ಬಂದಿ, ಗ್ರಾಮ ಪಂಚಾಯತಿ ಸಭೆಗಳು, ಗ್ರಾಮ ಪಂಚಾಯತಿ ಆದಾಯ, ಗ್ರಾಮ ಪಂಚಾಯತಿ ಸ್ವಸಹಾಯ ಸಂಘಗಳು, ಮಾಹಿತಿ ಹಕ್ಕು, ದಾಖಲೆಗಳು, ನಾಗರಿಕ ಅರ್ಜಿ, ಗ್ರಾಮ ಪಂಚಾಯತಿ ಪ್ರೊಫೈಲ್, ಇಷ್ಟು ಡೀಟೇಲ್ಸು ನೀವು ಕ್ಲಿಕ್ ಮಾಡ್ಕೊಡೋ ಮುಖಾಂತರ ತಿಳ್ಕೊಬೋದು ನೋಡಿ. ಈಗ ನಾನು ಗ್ರಾಮ ಪಂಚಾಯತಿಲಿ ಈ ವರ್ಷದಲ್ಲಿ ಎಷ್ಟು ಆದಾಯ ಇದೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಗ್ರಾಮ ಪಂಚಾಯತಿ ಆದಾಯ ಅಂತ ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೀನಿ. ಈಗ ಇದರಲ್ಲಿ ತೋರಿಸುತ್ತೆ ಯಾವ ಹಳ್ಳಿಗೆ ಎಷ್ಟು ಬೇಡಿಕೆ ಬಂದಿದೆ, ಎಷ್ಟು ನಾವು ಕ್ಲಿಯರ್ ಮಾಡಿದ್ದಾರೆ, ಇನ್ನು ಎಷ್ಟು ಬೇಡಿಕೆಗಳು ಉಳ್ಕೊಂಡಿದೆ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಪ್ರತಿಯೊಂದು ಹಳ್ಳಿಗೂ ಯಾವ್ಯಾವ ಹಳ್ಳಿಯಿಂದ ಎಷ್ಟೆಷ್ಟು ಬೇಡಿಕೆ ಬಂದಿದೆ ಅದೆಲ್ಲ ತೋರಿಸ್ತಾ ಇದೆ. ಇಲ್ಲಿ ಸಿದ್ದಾಪುರ ಅಂತ ಇದೆ, ಒಟ್ಟಪ್ಪನಲ್ಲಿ ಮೇಘಲ ಗೊಲ್ಲರಟ್ಟಿ ಅಂತ ಇದೆ, ಲಕ್ಷ್ಮೀಪುರ ಅಂತ ಇದೆ, ಸೊ ಮತ್ತು ನಗರಂಕೆರೆ. ಈ ಥರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಹಳ್ಳಿಗಳು ಇರುತ್ತೋ, ಯಾವ್ಯಾವ ಹಳ್ಳಿಗೆ ಎಷ್ಟೆಷ್ಟು ರಿಕ್ವೈರ್ಮೆಂಟ್ಸ್ ಅಲ್ಲಿಂದ ಏನು ರಿಕ್ವೆಸ್ಟ್ ಬಂದಿರುತ್ತೋ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ, ಓಕೆನಾ. ಇದಾದಮೇಲೆ ಮತ್ತೆ ನಾನು ಈಗ ಮತ್ತೆ ವಾಪಸ್ ಹಿಂದಿನ ಮೆನುಗೆ ಹೋಗ್ತೀನಿ. ಅಲ್ಲಿ ಮತ್ತೆ ನಾನು ಇನ್ನೊಂದು ಚೆಕ್ ಮಾಡ್ತೀನಿ
ಅದರಲ್ಲಿ ಮತ್ತೆ ನಾನು ಈಗ ಗ್ರಾಮ ಪಂಚಾಯತಿಗೆ ಎಷ್ಟು ಸ್ವಸಹಾಯ ಸಂಘಗಳಿದೆ ಅಂತ ನಾನು ನೋಡಬೇಕಂತ ಇದ್ದೀನಿ. ಸೊ ಅದಕ್ಕೆ ನಾನು ಕ್ಲಿಕ್ ಮಾಡಿದೆ. ಈಗ ನೋಡಿ ಇಲ್ಲಿ ತೋರಿಸ್ತಾ ಇದೆ ವಿಲೇಜ್ ನೇಮ್ ಹೊಟ್ಟೆಪ್ಪನಹಳ್ಳಿ, ಟೋಟಲ್ ಮೆಂಬರ್ಸ್ 228, ಗ್ರೂಪ್ಸ್ 19 ಇದೆ. ಸೊ ಲಕ್ಷ್ಮೀಪುರ 128, ವಿಲೇಜ್ ನಗರಂಗೆರೆ 431, ಸಿದ್ದಾಪುರ 330. ಈ ಥರ ಒಂದು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಎಷ್ಟು ಸ್ವಸಹಾಯ ಸಂಘಗಳಿದೆ, ಎಷ್ಟು ಮೆಂಬರ್ಸ್ ಇದ್ದಾರೆ ಅದೆಲ್ಲವೂ ತೋರಿಸುತ್ತೆ. ಓಕೆನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಚುನಾಯಿತ ಪ್ರತಿನಿಧಿಗಳು ಯಾರ್ಯಾರು ಗ್ರಾಮ ಪಂಚಾಯತಿಗೆ ಎಲೆಕ್ಟ್ ಆಗಿದ್ದಾರೆ ಎಲೆಕ್ಷನಲ್ಲಿ. ಸೊ ನಿಮಗೆ ಮೇ ಬಿ ಮರ್ತಿದ್ರೆ ಎಲ್ಲ ನೀವು ಚೆಕ್ ಮಾಡ್ಕೊಂಡು ನೋಡಿ ಅವ್ರ ಹೆಸರು, ಇಮೇಲ್ ID, ಮೊಬೈಲ್ ಸಂಖ್ಯೆ, ಅವ್ರ ಜೆಂಡರು, ಜನ್ಮ ದಿನಾಂಕ, ಅವರು ಯಾವ ಪೊಸಿಷನಲ್ಲಿದ್ದಾರೆ ಅಂದರೆ ಅವ್ರ ಡಿಸಿಗ್ನೇಷನ್ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಇದೆ. ಸೊ ಅವ್ರದ್ದು ಮೊಬೈಲ್ ನಂಬರ್ ಎಲ್ಲ ಇಲ್ಲಿ ಸಿಗುತ್ತೆ. ನೀವು ಅವ್ರ ನಂಬರ್ ತೊಗೊಂಡ್ಬಿಟ್ಟು ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ. ಸೊ ಇದೆಲ್ಲ ಫೆಸಿಲಿಟಿ ಜಸ್ಟ್ ಒಂದು ನೀವೊಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ನೀವೆಲ್ಲ ಈ ಡೀಟೇಲ್ಸ್ನ ನೀವು ತಿಳ್ಕೊಬೋದು. ಇದರಲ್ಲಿ ಇನ್ನೂ ತುಂಬ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ಯಾವುದು ಆಪ್ಷನ್ಸ್ ಬೇಕು ಅಂತ ಬೇಕಿರುತ್ತೋ ಅದನ್ನೆಲ್ಲ ನೀವು ಜಸ್ಟ್ ಅವ್ರಿಗೆ ರಿಪ್ಲೈ ಮಾಡೋದ್ರ ಮುಖಾಂತರ ನೀವು ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಫೋನಲ್ಲಿ ಇಟ್ಕೊಂಡು ನೀವು ತಿಳ್ಕೊಬೋದು. ಏನೇ ಡೀಟೇಲ್ಸ್ ಬೇಕು ಅಂದ್ರೂ ಪ್ರತಿಯೊಂದು ಸರಿಗೂ ನೀವು ಗ್ರಾಮ ಪಂಚಾಯತ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಂಡು ಕೊಡ್ಲಿಕ್ಕೆ ಆಗಲ್ಲ. ಓಕೆನಾ. ಸೊ ಜಸ್ಟ್ ನೀವು ಒಂದು ಮೊಬೈಲಲ್ಲಿ ಮೆಸೇಜ್ ಮಾಡೋ ಮುಖಾಂತರ ಸೊ ನಿಮ್ಮ ಏನೇನು ಡೀಟೇಲ್ಸ್ ಬೇಕು ಗ್ರಾಮ ಪಂಚಾಯತಿ ಕಡೆಯಿಂದ ವಿತ್ ಗ್ರಾಮ ಪಂಚಾಯತಿ ಯಾರು ಮೆಂಬರ್ಸ್ ಇರ್ತಾರೆ, ಅಧ್ಯಕ್ಷರು, ಅವ್ರದ್ದೆಲ್ಲ ಫೋನ್ ನಂಬರ್ ಸಿಗುತ್ತೆ. ಅವ್ರದ್ದೆಲ್ಲ ಫೋನ್ ನಂಬರ್ಸು ನೀವು ತೊಗೊಂಡ್ಬಿಟ್ಟು ಅವ್ರ ಹತ್ರ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನಿಮ್ದು ಏನು ಕುಂದುಕೊರತೆ ಇರುತ್ತೋ ಅದನ್ನೆಲ್ಲ ನೀವು ಜಸ್ಟ್ ಒಂದು ಮೆಸೇಜ್ ಮಾಡೋ ಮುಖಾಂತರ ನೀವು ಬಗೆಹರಿಸ್ಕೋಬೋದು. ಓಕೆನಾ. ಇಷ್ಟೊತ್ತು ನೋಡಿರಲ್ವಾ. ಸೊ ಜಸ್ಟ್ ಒಂದು ಮೆಸೇಜ್ ಮಾಡೋ ಮುಖಾಂತರ ಹೇಗೆ ನೀವು ಗ್ರಾಮ ಪಂಚಾಯತ್ ಪ್ರತಿಯೊಂದು ಡೀಟೇಲ್ಸನ್ನು ನಿಮ್ಮ ಫೋನಲ್ಲೇ ನೋಡ್ಬೋದು ಅಂತ. ಸೊ ಈಗ ಕೊನೆಯದಾಗಿ ಈ ವಾಟ್ಸಪ್ ನಂಬರ್ ಯಾವುದು ಅಂತ ನಾನು ನಿಮಗೆ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮೆನ್ಷನ್ ಆಗಿದೆ ಅಲ್ವಾ ಈ ವಾಟ್ಸಪ್ ನಂಬರು. ಈ ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ಒಂದು ಹಾಯ್ ಮೆಸೇಜ್ ಮಾಡೋ ಮುಖಾಂತರ ನಿಮ್ಮೆಲ್ಲ ಡೀಟೇಲ್ಸು ನಿಮ್ಮ ಏನೇ ಡೌಟ್ಸ್ ಇದ್ದು ನೀವು ಕ್ಲಿಯರ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ, ಈ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೊಂದು ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೋತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೊಂದು ಏನಾದರೂ ಇದು ಹೆಲ್ಪ್ಫುಲ್ ಆಯಿತು ಅಂದ್ರೆ ಒಂದಿಷ್ಟು ಲೈಕು, ಕಮೆಂಟು, ಶೇರ್ ಮಾಡಿ. ಸೊ ನೀವು ಮಾಡೋ ಒಂದು ಲೈಕ್ ನನಗೊಂದು ಎಂಕರೇಜ್ಮೆಂಟ್ ಥರ ಇರುತ್ತೆ. ಸೊ ನಾನು ನೆಕ್ಸ್ಟು ಇದು ಇನ್ನೂ ಬೇರೆ ಬೇರೆ ವೀಡಿಯೋಸ್ ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ಲಿಗೂ ತುಂಬ ಧನ್ಯವಾದಗಳು.